ಮೇಡಮ್ ನಮಸ್ತೆ. ಸರ್ ನಮಸ್ತೆ. ಮೇಡಮ್ ನೀವು ಯಾವ ವರ್ಷದಲ್ಲಿ ಚುನಾವಣೆ ಭಾಗವಹಿಸಿದ್ರಿ ಮೇಡಮ್? ಮೇ ತಿಂಗಳು 12ನೇ ತಾರೀಕಿನ ಬರುತ್ತೆ. ಇಸ್ವಿ 2010 ಇದೇ ಒಟ್ಟಿ ಮಾತಾಗಿದೆ. 2010ರಲ್ಲಿ ಎಷ್ಟು ಓಟ್ಗಳಲ್ಲಿ ಅಂತರ ಇತ್ತು ಮೇಡಮ್ ನಿಮಗೂ ಮತ್ತೆ ಬೇರೆ ಪಾರ್ಟಿಯವ್ರಿಗೂ? ಎಷ್ಟೆಷ್ಟು ಓಟಲ್ಲಿ ನೀವು ಗೆದ್ದಿದ್ರಿ? ನಾವು 17 ಓಟಲ್ಲಿ. ಅಲ್ಲ ಟೋಟಲ್ ಎಷ್ಟಿತ್ತು? 347 ಓಟ್ ಇದ್ದಿದ್ದ. 1000 ಚಿಲ್ಲರೆ ಓಟಲ್ಲಿ 347 ತಗೊಂಡಿದ್ದೆ ನೀವು? 347 1000 ಚಿಲ್ಲರೆ 347 ಓಟ್ಗಳನ್ನ ತಗೊಂಡ್ರಿ. ಯಾವ ಪಕ್ಷದಲ್ಲಿ ಅನ್ವಯಗಳು ಮೇಡಮ್? ನೀವು ಯಾವ ಪಕ್ಷದಲ್ಲಿ ಫಾಲೋವರ್ಸ್ ಆಗಿದ್ದೀರಿ ಈಗ? ನಾವು ಯಾವ ಪಕ್ಷದಲ್ಲೂ ಫಾಲೋವರ್ ಹಂಗೆ ಇದ್ದೀವಿ. ಅಲ್ಲ ಸರ್, ನಿಮ್ದೇ ಆದಂತ ಒಂದು ಪಕ್ಷ ಅಂತ ಹೇಳಿದ್ರಿ ಈಗ. ಅದೇ ನಾವು ತಳದಲ್ಲೇ ಹಂಗೆ ಇದ್ದೀವಿ. ರಾಜಕೀಯದಲ್ಲಿ ಎಷ್ಟು ವರ್ಷಗಳ ಅನುಭವ ಇದೆ ಮೇಡಮ್? ರಾಜಕೀಯ ಅನುಭವ ಈಗ ಅದೇ ಹೊಸದಾಗಿ ಯಾವ ಕೆಲಸಗಳನ್ನ ಮಾಡಿಸಿದ್ರಿ ಊರಲ್ಲಿ ಮೇಡಮ್ ಗೆದ್ದಾದ ನಂತರ? ಅದೇ ಶಾಲೆ ಕಾಂಪೌಂಡಿಂಗ್, ಆಮೇಲೆ ಶಾಲೆ ಕಾಂಪೌಂಡು, ಆಮೇಲೆ ಚರಂಡಿ, ಪೈಪ್ ಲೈನ್, ಆಮೇಲೆ ಕೆರೆ ವ್ಯವಸ್ಥೆ, ಆಮೇಲೆ ರೋಡ್ ವ್ಯವಸ್ಥೆ. ಸರ್ ಮೇಡಮ್ ನೀವು ಯಾವ್ದಾರ ಸಂಘ ಸಂಸ್ಥೆಯಲ್ಲಿ ಇದ್ದೀರಾ? ಅಂದ್ರೆ ಆರೋಗ್ಯ ನೈರ್ಮಲ್ಯ ಸಮಿತಿ ಈ ತರದಲ್ಲಿ, ಸೊಸೈಟಿ, ಹಾಲಿನ ಡೈರಿ, ಸಂಘದಲ್ಲಿ ಸೊಸೈಟಿ, ಹಾಲಿನ ಡೈರಿ ಈ ತರದಲ್ಲಿ ಏನಾದ್ರು ಇದ್ದೀರಾ ಅಂತ ಕೇಳಿದ್ದು. ರಾಜಕೀಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ರಾಜಕೀಯ ಅಭಿಪ್ರಾಯ ಹಿಂಗೆ ಜನಗಳು ನಿಲ್ಸಿ ನೀವು ಇರ್ಲಿ ಅಂತಂದ್ರು ನಿಲ್ಸಿದ್ರು. ನೀವೇನ್ ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಬಂದ್ರಿ? ಅದೇ ರಾಜಕೀಯ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಬಂದು ಜನರಿಗೆ ಕೆಲಸ ಕಾರ್ಯ ಮಾಡ್ಬೇಕು ಅಂತ ನೀವು ರಾಜಕೀಯ ಬಂದಾದ ನಂತರ ತಂದಂತ ಬದಲಾವಣೆಗಳೇನು ಮೇಡಮ್ ಈ ಊರಲ್ಲಿ? ಏನಿರ್ಲಿಲ್ಲ, ನೀವು ಅದನ್ನ ಏನ್ ಮಾಡಿಸಿದ್ರಿ? ರಾತ್ರಿ ಅದೇ ಬಂದಾದ್ರೆ ಯಾರು ಗಲಾಟೆ ಎಲ್ಲ ಏನಿಲ್ದಂಗೆ ವ್ಯವಸ್ಥೆ ಮಾಡಿ. ಅಂದ್ರೆ ತಂದಂತ ಬದಲಾವಣೆಗಳು ಕುಡಿಯೋ ನೀರಿನ ವ್ಯವಸ್ಥೆ ಏನಾದ್ರು ಮಾಡಿಸಿದ್ರ? ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡಿಸಿದ್ದೇವೆ. ಎಲ್ಲ ನಲ್ಲಿ ವ್ಯವಸ್ಥೆ, ಪೈಪ್ ಲೈನ್ ವ್ಯವಸ್ಥೆ ಎಲ್ಲ ಮಾಡಿಸಿದ್ದೀವಿ. ಮೇಡಮ್ ರಾಜಕೀಯಕ್ಕೆ ಬರೋದಕ್ಕೆ ವಿದ್ಯಾರ್ಹತೆ ಬೇಕಾ ಬೇಡ? ವಿದ್ಯೆ ಎಷ್ಟಿರ್ಬೇಕು ಮೇಡಮ್? ಅದೇನೋ ಅಲ್ಲ, ನಿಮ್ಮ ಅಂದಾಜ್ ಪ್ರಕಾರ ಎಷ್ಟು ತಿಳುವಳಿಕೆ ಏನಾದ್ರು ತಿಳ್ಕೊಳೋ ಮಟ್ಟಕ್ಕೆ ವಿದ್ಯೆ ಇರ್ಬೇಕು ಅಥವಾ ವಿದ್ಯೆ ಬೇಕಾ ಬೇಡ? ಬೇಕು. ಎಷ್ಟಿರ್ಬೇಕು ಮೇಡಮ್? ತಿಳುವಳಿಕೆ ಇದ್ರೆ ರಾಜಕೀಯ ವಿದ್ಯೆನೂ ಬೇಡ, ಏನು ಬೇಡ. ಏನೋ ಒಟ್ಟಿಗೆ ನಾವು ಅಲ್ಲಿ ತಿಳುವಳಿಕೆ. ಇವಾಗೆಲ್ಲ ಇಂಟರ್ನೆಟ್ ಅಲ್ಲೇ ಬರ್ತಾ ಇರೋದಲ್ವಾ? ನಾಲೆಡ್ಜ್ ಇದ್ದೇನೆ ರಾಜಕೀಯಕ್ಕೆ ಬರೋದು. ಪ್ರತಿಯೊಂದು ವ್ಯಕ್ತಿ ಆದ್ರೂ ಅಷ್ಟೇ, ತುಂಬಾ ರಾಜಕೀಯಕ್ಕೆ ಬರ್ಲೇಬೇಕಂದ್ರೆ ವಿದ್ಯೆಗಿಂತ ಬುದ್ಧಿ ಚೆನ್ನಾಗಿರ್ಲೇಬೇಕು. ಅದ್ರಲ್ಲಿ ವಿದ್ಯೆ ಇಲ್ಲ ಅಂದ್ರೆ ಇವತ್ತಿನ ಕಾಲ ವಿದ್ಯೆ ಇರ್ಬೇಕಾ ಬೇಡವಾ ಸರ್? ಎಷ್ಟು ಇರ್ಬೇಕು ಸರ್? ವಿದ್ಯೆ ಇರ್ಬೇಕು ಅಂತ ನಾವು ಓದಿಲ್ಲ. ಒಂದ್ ಕನಿಷ್ಠ ಪಕ್ಷ SLC ಇರ್ಲೇಬೇಕು. ಅಂದ್ರೆ ಈಗ ಗೌರ್ಮೆಂಟ್ ಮಾಡೋರಿಗಾರು ಇರ್ಬೇಕು. ಒಂದು SLC ನಿಮ್ ಫ್ಯಾಮಿಲಿಯಲ್ಲಿ ಯಾರಾದ್ರು ರಾಜಕೀಯದಲ್ಲಿ ಇದ್ರ ಮೇಡಮ್ ಅಥವಾ ನೀವೇ ಮಾತ್ರ? ನಮ್ ಚಿಕ್ಕಪ್ಪ ಅದರಿಂದ ನೀವು ರಾಜಕೀಯಕ್ಕೆ ಬರ್ಲಿಕ್ಕೆ ಈಸಿ ಆಯ್ತು. ಮೇಡಮ್ ನಿಮ್ಮನ್ನ ಗೆಲ್ಸಿದಾರಲ್ಲ ಈ ಊರಿನ ಜನತೆಗೆ, ನೀವು ವಿಡಿಯೋ ಮುಖಾಂತರ ಏನಾದ್ರು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಂಗೇನು ಭಾಷಣ ಮಾಡಲ್ಲ. ಅಲ್ಲ, ಗೆಲ್ಸಿದಾರಲ್ಲ ನಿಮ್ಮನ್ನೊಂದು ಗುರುತಿಸಿ ನಮಗೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಅಂತ ಜನಗಳಿಗೆ ನೀವು ವಿಡಿಯೋ ಮೂಲಕ ಏನಾದ್ರು ಧನ್ಯವಾದ, ಕೃತಜ್ಞತೆಗಳು ಏನಾದ್ರು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಟ್ಟಿಗೆ ಎಲ್ಲ ಸಹಕಾರ ಕೊಟ್ಟು ನಮ್ಮ ಈ ಮಠಕ್ಕೆ ತಂದು ನಿಲ್ಸಿದ್ದಾರೆ. ಒಟ್ಟಿಗೆ ನಮ್ಮ ಕೈಲಿ ಏನಾಗುತ್ತೋ ಆಗ್ಬೇಕು, ನಮ್ಮ ಕೈಲಿ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಆ ಪ್ರತಿಯೊಂದು ಮಾಡ್ಬೇಕು. ಧನ್ಯವಾದಗಳು ಮೇಡಮ್.